ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕ್ಯಾನ್ ಮತ್ತು ಮೇ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಮತ್ತು ಟು ಹ್ಯಾವ್ ಅದರ ಬಗ್ಗೆಯೂ ತಿಳಿದುಕೊಂಡಿದ್ದೀವಿ. ಈಗ ಭೂತಕಾಲದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎಂಬ ಪದಗಳು ಹ್ಯಾಡ್ ಆಗಿ ಬದಲಾಗುತ್ತವೆ. ಭೂತಕಾಲದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎಂಬ ಪದಗಳು ಹ್ಯಾಡ್ ಆಗಿ ಬದಲಾಗುತ್ತದೆ. ಇದು ಯಾವ ರೀತಿ ಬಳಕೆ ಆಗ್ತದೆ? ಹ್ಯಾವ್ ಮತ್ತು ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗಿ ಭೂತಕಾಲದೊಳಗೆ ಯಾವ ರೀತಿ ನಾವು ಸೆಂಟೆನ್ಸಸ್ ವಾಕ್ಯದೊಳಗೆ ಬರ್ತದೆ, ಯೂಸ್ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಲೇಖನಿ ಇತ್ತು. ಐ ಹ್ಯಾಡ್ ಅ ಪೆನ್. ಇಲ್ಲೇ ಹ್ಯಾಸ್ ಮತ್ತು ಇದ್ದಿದ್ದು ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಯಿತು. ಐ ಹ್ಯಾಡ್ ಅ ಪೆನ್. ಐ ಹ್ಯಾಡ್ ಎ ಪೆನ್. ನಿನಗೆ ಒಂದು ಟೋಪಿ ಇತ್ತು. ಯು ಹ್ಯಾಡ್ ಅ ಕ್ಯಾಪ್. ಯು ಹ್ಯಾಡ್ ಅ ಕ್ಯಾಪ್. ಯು ಹ್ಯಾಡ್ ಅ ಕ್ಯಾಪ್. ಇಲ್ಲಿ ನಮಗೆ 2 ಮನೆಗಳಿದ್ದವು. ನಮಗೆ 2 ಮನೆಗಳಿದ್ದವು. ವಿ ಹ್ಯಾಡ್ 2 ಹೌಸಸ್. ವಿ ಹ್ಯಾಡ್ 2 ಹೌಸಸ್. ವಿ ಹ್ಯಾಡ್ 2 ಹೌಸಸ್. ಅವನ ಬಳಿ ಒಂದು ಸೀಸದ ಕಡ್ಡಿ ಇತ್ತು. ಅವನ ಬಳಿ ಒಂದು ಸೀಸದ ಕಡ್ಡಿ ಇತ್ತು. ಹಿ ಹ್ಯಾಡ್ ಅ ಪೆನ್ಸಿಲ್. ಹಿ ಹ್ಯಾಡ್ ಎ ಪೆನ್ಸಿಲ್. ಹಿ ಹ್ಯಾಡ್ ಎ ಪೆನ್ಸಿಲ್. ಅವಳ ಬಳಿ ಒಂದು ಬೊಂಬೆ ಇತ್ತು. ಅವಳ ಬಳಿ ಒಂದು ಬೊಂಬೆ ಇತ್ತು. ಶಿ ಹ್ಯಾಡ್ ಅ ಡಾಲ್. ಶಿ ಹ್ಯಾಡ್ ಅ ಡಾಲ್. ಶಿ ಹ್ಯಾಡ್ ಅ ಡಾಲ್. ಅದಕ್ಕೆ 2 ಬಾಲಗಳಿದ್ದವು. ಅದಕ್ಕೆ 2 ಬಾಲಗಳಿದ್ದವು. ಇಟ್ ಹ್ಯಾಡ್ 2 ಟೇಲ್ಸ್. ಇಟ್ ಹ್ಯಾಡ್ 2 ಟೇಲ್ಸ್. ಇಟ್ ಹ್ಯಾಡ್ 2 ಟೇಲ್ಸ್. ಅವರಿಗೆ ಬುದ್ಧಿ ಇತ್ತು. ಅವರಿಗೆ ಬುದ್ಧಿ ಇತ್ತು, ಮಾಹಿತಿ ಇತ್ತು. ದೇ ಹ್ಯಾಡ್ ನಾಲೆಜ್. ದೇ ಹ್ಯಾಡ್ ನಾಲೆಜ್. ದೇ ಹ್ಯಾಡ್ ನಾಲೆಜ್. ದೆನ್ ಅವಕ್ಕೆ ಬುದ್ಧಿ ಇತ್ತು. ದೇ ಹ್ಯಾಡ್ ಟ್ಯಾಲೆಂಟ್. ದೇ ಹ್ಯಾಡ್ ಟ್ಯಾಲೆಂಟ್. ಇಲ್ಲಿ ಯಾವ ರೀತಿ ಹ್ಯಾವ್ ಮತ್ತು ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗಿ ಉಪಯೋಗ ಆಗ್ತದೆ ಅನ್ನೋದು ಈ ವಾಕ್ಯಗಳಿಂದ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.